ಈಗ ನೀರಿನ ದೊಡ್ಡ ಸಮಸ್ಯೆ ಕಾವೇರಿ ಭಾಗದಲ್ಲಿ ಎಲ್ಲ ರಾಜ್ಯದಲ್ಲಿ ಬರಗಾಲ ಈಗ ಕೆಲವೆಲ್ಲ ಬಂದಿರ್ಬೋದು ಸಮಸ್ಯೆಗಳು. ಈಗ ಮೊನ್ನೆ ತಾನೇ ಬಹಳ ದೊಡ್ಡ ಭೀಕರವಾದಂಥ ಕಂಟಕ ಇತ್ತು. ದೇವ್ರ ಕೃಪಾ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಡ್ಯಾಮ್ನಲ್ಲಿ ಇವತ್ತು ನಾವು 3,500 ಬಿಡು ಅಂತ ಹೇಳಿದ್ರೆ ಇವತ್ತು 30,000 ಬಿಡ್ತಾ ಇದ್ದೀವಿ. ನಾವು ಅಲ್ಲೇ ರಿಲೀಸ್ ಮಾಡ್ತಾ ಇದ್ವಿ. 30,000 ಅಷ್ಟು ನೀರು ಹೋಗ್ತಾ ಇದೆ. ಆದರೆ ಇನ್ನು KRS ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ. ಸೊ ಬೇರೆ ಎಲ್ಲ ಸ್ವಲ್ಪ ಇನ್ಫ್ಲೋ ಸ್ವಲ್ಪ ಸರಿಯಾಗಿ ಆಗ್ತಾ ಇದೆ. ಮಧ್ಯ ಸ್ವಲ್ಪ ಕಡಿಮೆನೂ ಆಗಿತ್ತು. ಅದೇ ರೀತಿ ಮಲೆನಾಡಲ್ಲೂ ಮಳೆ ಬರ್ತಾ ಇದೆ ಸ್ವಲ್ಪ. ಇನ್ನು ತುಂಗಭದ್ರಾಗೆ ನೀರು ಸಾಕಷ್ಟಿಲ್ಲ. ಇನ್ನು ಬರೀ ಇದು ಆಲ್ಮಟ್ಟಿಗೆ ಮಾತ್ರ ಸ್ವಲ್ಪ ನೀರು ಬರ್ತಾ ಇದೆ. ಇದನ್ನೆಲ್ಲ ಇನ್ನು ಬರಗಾಲ ಇದೆ. ಕೆಲವು ಭಾಗದಲ್ಲಿ ಜಾಸ್ತಿ ಮಳೆನೂ ಬೀಳ್ತಾ ಇದೆ. ಅನಾಹುತಗಳು ಆಗಿದೆ. ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಲೆಲ್ಲ ಅನಾಹುತ ಆಗಿದೆ, ಬೇರೆ ಕಡೆಲ್ಲ ಆಗಿದೆ. ಅದಕ್ಕೆಲ್ಲ ನಾನು ಏನೇನು ಪರಿಹಾರ ಕೊಡಬೇಕು ಅದಕ್ಕೆಲ್ಲ ನಾನು ರಿಪೋರ್ಟ್ ತರಿಸ್ಕೊಂಡು ಮುಂದಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನೇ ಮಾಡ್ಬೋದಾಯಿತು, ನನಗೆ ಗೊತ್ತಿತ್ತು ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗ್ತದೆ ಅನ್ನೋದು. ಸೊ ಅವ್ರ ಕೈಯಲ್ಲಿ ಲೋಕಲಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಕೆಲಸ ನಾನು ಮಾಡಿಸ್ತೀನಿ, ಏನೇನು ಪರಿಹಾರ ಕೊಡಬೇಕು ಅಂತ. ಈಗ ಇಷ್ಟೊತ್ತು 2 ಗಂಟೆ ಎಲ್ಲ ಮಿನಿಸ್ಟರ್ಸ್ ಕೂಡ ನಾನು ಹೇಳಿದ್ದೇನೆ, ನಾಳೆ ಒಂದು ದಿನ ಮಾತ್ರ ನಿಮಗೆ ಅವಕಾಶ. ನಾಳಿನಿಂದನೇ ನಿಮ್ಮ ಜಿಲ್ಲೆ ಏನೇನು ಜವಾಬ್ದಾರಿ ವಹಿಸ್ತೀನಿ. ನಾನು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಈಗ ಅನೌನ್ಸ್ಮೆಂಟ್ ಮಾಡಿದ, ಬಟ್ ಕೆಲವರಿಗೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇನೆ. ಅಲ್ಲಿ ಹೋಗಿ ಇಲ್ಲ ಅತಿವೃಷ್ಟಿ ಆಗಿರ್ಬೋದು, ಬರಗಾಲ ಇರ್ಬೋದು, ಇಲ್ಲ ನೀರು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಇದಕ್ಕೆಲ್ಲ ಕೂಡ ನೀವೆಲ್ಲ ಹೋಗಿ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತೇಳಿ ಕಂಪಲ್ಸರಿ ನೀವು ಟೂರ್ ಮಾಡಿಕೊಂಡು ನಿಮ್ಮ ಜಿಲ್ಲೆಗಳನ್ನ ಟೂರ್ ಮಾಡ್ಕೊಂಡು ಬಂದು ನಮ್ಮ ರೆವಿನ್ಯೂ ಮಿನಿಸ್ಟ್ರಿಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೆ. ಈಗಾಗಲೇ ಅಪೋಸಿಷನ್ ಪಾರ್ಟಿಯವರು ಹೀಗೆ ಬರಗಾಲ ಅನೌನ್ಸ್ಮೆಂಟ್ ಮಾಡಿ ನಾವು ಅಸೆಂಬ್ಲಿ ನಡೆಸೋಕ್ಕೆ ಬಿಡಲ್ಲ ಅಂತ ಪಾಪ ಹೇಳ್ತಾ ಇದ್ದಾರೆ. ಅವರೆಲ್ಲ ಅನುಭವಿಸ್ತಾರೆ, ಅವರೆಲ್ಲ ರೆವಿನ್ಯೂ ಮಿನಿಸ್ಟರ್ ಎಲ್ಲ ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ಬಟ್ ಈಗ ರಿಪೋರ್ಟ್ ಅಂತೂ ನಾವು ನಮ್ಮ ಮಂತ್ರಿಗಳು ಹೋಗಿ ಕೊಡಬೇಕು. ಈಗಾಗಲೇ ಅವ್ರಿಗೂ ರಿಪೋರ್ಟ್ ಇದೆ, ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾನು ಬೆಳಗಾಮು, ಚಿತ್ರದುರ್ಗ ಮತ್ತು ಗುಲ್ಬರ್ಗ 3 ಡಿವಿಷನ್ನು ನಾನು ಮೀಟಿಂಗ್ ಮಾಡಿದ್ದೀನಿ. ಮೈಸೂರು ಒಂದು ಮಾಡಬೇಕಾಗಿತ್ತಷ್ಟೇ, ಅದನ್ನು ಸದ್ಯದಲ್ಲಿ ನಾನು ಟೈಮ್ ತೆಗೆದುಕೊಂಡು ಆ ಡಿವಿಷನ್ ಕೂಡ ಏನೇನು ಸಮಸ್ಯೆ ಇದೆ ಅಂತ ನಾನು ಖಂಡಿತ ಮಾಡೋನಿದ್ದೇನೆ. ಸೊ ಈಗಾಗಲೇ ನಮ್ಮೆಲ್ಲ ಶಾಸಕರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 30, 35, 40, 50 ಜನ ಎಲ್ಲ ಕೂಡ ಆ ಭಾಗದವರೆಲ್ಲ MP ಗಳು MLAಗಳೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಎಲ್ಲ ಸಲಹೆಗಳು ಕೇಳ್ತಿದ್ದೀನಿ. ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಹಣ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕುಡಿಯೋ ನೀರಿಗೆ ನೀವು ಮಾತ್ರ ಸ್ಪೆಂಡ್ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಬಹುಶಃ ಅವರೆಲ್ಲ ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಾರೆ. ಈ ಮಧ್ಯದಲ್ಲಿ ಇವತ್ತು ನಾನು ಅವ್ರಿಗೆ ಕಂಪಲ್ಸರಿ ಎಲ್ಲರಿಗೂ ಹೋಗ್ಬೇಕು ಅಂತ ನಾಳಿನಿಂದನೇ ತಾವು ಪ್ರವಾಸ ಶುರು ಮಾಡಬೇಕು ಅಂತ ಹೇಳಿದ್ದೇನೆ. ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಫೀಲ್ಡ್ ವಿಸಿಟ್ ಮಾಡಬೇಕು. ಅದಾದಮೇಲೆ ಒಂದು ರಿಪೋರ್ಟನ್ನು ತಂದು ಕೊಟ್ಟು ಆಮೇಲೆ ಏನು ಸರ್ಕಾರ ತೀರ್ಮಾನ ಮಾಡಬೇಕು ಆ ತೀರ್ಮಾನವನ್ನು ಮಾಡ್ತೇವೆ. ಆಮೇಲೆ ಎಲ್ಲರೂ ಕೂಡ ಈ ರಿವ್ಯೂ ಮಾಡಬೇಕು, ಡ್ರಾಫ್ಟ್ ಸಿಚುವೇಶನ್ನ ಏನೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ಚರ್ಚೆ ಮಾಡಬೇಕು. ಎಲ್ಲರೂ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದೇನೆ. ನೀವು ಬರೀ ಕಾಂಗ್ರೆಸ್ ಅವ್ರು ಕರ್ಕೊಂಡು ಹೋಗೋದು ಅನ್ನೋದಿಲ್ಲ. ಜನಪ್ರತಿನಿಧಿಗಳು ಯಾರೇ ಆಯ್ಕೆಯಾಗಿದ್ದಾರೆ ಅವರೆಲ್ಲರೂ ಕೂಡ ನೀವು ತಿಳಿಸಿ ನೀವು ಹೋಗಬೇಕು. ಇದು ಸರ್ಕಾರ ಇದು ಅನ್ನೋದು ಕೂಡ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಬಹುಶಃ ಎಲ್ಲರೂ ಕೂಡ ಅವರ ಸಂದರ್ಭದಲ್ಲಿ ಹೋಗ್ತಾರೆ.